ಕೂಡ ಇವಾಗ ಓದಿದ ಕೀರ್ತನೆ, ದೇವರು ಕೊಟ್ಟ ಸುಂದರವಾದ ಒಂದು ಕೀರ್ತನೆ 121ನೇ ಕೀರ್ತನೆ ಮೊದಲನೇ ವಾಕ್ಯವನ್ನು ನಾವು ಓದೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯವು ಎಲ್ಲಿಂದ ಬರುವುದು? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ, ಕೊಟ್ಟಂತ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ನೀನು ಮಾತನಾಡು ಸ್ವಾಮಿ, ನಾನೆಲ್ಲ ಮಾತನಾಡುವುದು. ಅಪ್ಪ ಕರ್ತನಾದ ಯೇಸು ಸ್ವಾಮಿ, ಕರ್ತನೆ ನೀನು ಮಾತನಾಡುವುದಕ್ಕಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ. ಅಪ್ಪ ನಮ್ಮ ಕರ್ತನೆ, ಈ ವಾಕ್ಯವು ಸ್ವಾಮಿ, ಈ ಒಂದು ಕಾರ್ಯ ಕರ್ತನೆ ನಿಮಗೆ ಮಹಿಮೆಯಾಗಿರಲಿ. ಅಪ್ಪ ನೀನು ಮಾತನಾಡು ಸ್ವಾಮಿ, ನಾವು ಕೇಳಿಸಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಕೆ, ಎಲ್ಲರೂ ಉತ್ಸಾಹದಿಂದ ಒಂದು ಸ್ಟ್ರಾಂಗ್ ಆಗಿರೋಣ, ಸಂತೋಷವಾಗಿರೋಣ. ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ನಗು ನಗುತ್ತಾ ಇರಬೇಕಂತೆ, ಒಂದು ಸಂತೋಷವಾಗಿರ್ಬೇಕಂತೆ, ಒಂದು ಕುತೂಹಲದಿಂದ ಇರ್ಬೇಕಂತೆ. ಹಲ್ಲೆಲೂಯಾ. ಯೇಸು ಯಾವಾಗಲೂ ಒಂದು ಕುತೂಹಲದಿಂದ ಇರಬೇಕು. ಏನಕ್ಕೆ ನಾವೆಲ್ಲ ಪರಲೋಕಕ್ಕೆ ಸೇರಿದವರು. ಹಲ್ಲೆಲೂಯಾ. ಕೆಲವರು ಲೋಕದ ಜನ ಹೇಳ್ಬೋದು, ನೀವೆಲ್ಲ ನೀವು ಎಲ್ಲಿ ಸೇರಿದವರು? ನಾನು ಈ ಊರು ಸೇರಿದವರು, ನಾನು ಬಂದ್ಬಿಟ್ಟು ತುಮಕೂರು ಸೇರಿದವರು, ನಾನು ಬಂದ್ಬಿಟ್ಟು ಬ್ಯಾಂಗ್ಳೂರು ಸೇರಿದವರು ಅಂತ ಹೇಳ್ಬೋದು. ಆದ್ರೆ ಕ್ರೈಸ್ತರೊಬ್ಬರೇ ಮಾತ್ರ ಹೇಳಕ್ ಸಾಧ್ಯ, ಪ್ರಾರ್ಥನೆ ಮಾಡೋರೊಬ್ಬರೇ ಮಾತ್ರ ಹೇಳಕ್ ಸಾಧ್ಯ, ನಾನು ಪರಲೋಕಕ್ಕೆ ಸೇರಿದವರು. ನಾವೆಲ್ಲ ಪರಲೋಕಕ್ಕೆ ಸೇರಿದವರು, ಧನ್ಯರಾಗಿದ್ದೇವೆ. ಓಕೆ, ನಾವು ವಾಕ್ಯವನ್ನು ಓದೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮ ಸಹಾಯವು ಯಾರಿಂದ ಬರುವುದು? ದೇವರಿಂದ ಬರುತ್ತದೆ. ಹಲ್ಲೆಲೂಯಾ. ಇವತ್ತು ಮನುಷ್ಯರು ಯಾವಾಗಲೂ ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಹಸ್ತವನ್ನು ಯಾವಾಗಲೂ ನೋಡುವ ತರ ಇರ್ತಾರೆ. ನನಗೆ ಇವ್ರು ಸಹಾಯ ಮಾಡ್ತಾರ, ಇವ್ರಿಗೆ ಹೆಲ್ಪ್ ಮಾಡ್ತಾರ, ಇವ್ರು ಕೊಡ್ತಾರ, ಹಂಗಾಗುತ್ತಾ ಇದಾಗುತ್ತಾ. ನಾವು ದೇವರನ್ನು ನಮ್ಮ ಕಣ್ಣೆತ್ತಿ ನಾವು ದೇವರನ್ನು ನೋಡುವಾಗ ನಿನ್ನ ಸಹಾಯವು ದೇವರಿಂದ ಬರುತ್ತದೆ. ಇವತ್ತು ನಾವು ದೇವರು ಹೇಳ್ತಾರೆ, ನಿಮ್ಗೆ ಕಷ್ಟಪಟ್ಟು ಹೊರೆ ಹೊರ್ತಾ ಇದ್ದೀರಾ, ಕಷ್ಟಪಟ್ಟು ಭಾರ ಹೊರ್ತಾ ಇದ್ದೀರಾ, ಓ ಕಷ್ಟನ ನಿಮ್ಗೆ ಕಷ್ಟವಾದ ಸ್ಥಿತಿ ಕುಟುಂಬದಲ್ಲಿ ಇದೆಯಾ, ನನ್ನ ಹುಡುಕಿ ಬನ್ನಿ ಅಂತ ದೇವರು ಹೇಳ್ತಾರೆ. ಆದ್ರೆ ಇವತ್ತು ನಾವೇನ್ ಮಾಡ್ತೀವಿ, ಕಷ್ಟ ಬಂದಾಗ ದೇವರಿಗೆ ಅವ್ರಿಗೆ ಹಂಗೆ ಗೇಸ್ ಆಗಿ ನಿಲ್ತೀವಿ. ದೇವರಿಗೆ ಕಣ್ಣಿಲ್ಲ, ಕಾಲಿಲ್ಲ, ಮೂಗಿಲ್ಲ, ತಲೆ ಇಲ್ಲ, ಕೈ ಇಲ್ಲ, ಬೆರಳು ಇಲ್ಲ, ಏನು ಇಲ್ಲ ಅಂತ ಅವಾಗ್ಲೇ ಒಂದು ವಿವರಣೆ ಮಾಡಿ ಡೆಕ್ಲೇಟ್ ಮಾಡ್ತಾ ಇರ್ತೀವಿ ಅಲ್ವಾ? ತುಂಬಾ ಜನ ನಾವು ನೋಡಿರ್ಬೇಕು, ಏನಾದ್ರೂ ಒಂದು ಆಯ್ತಂದ್ರೆ ಈ ದೇವ್ರಿಗೆ ಕಣ್ಣೇ ಇಲ್ಲ ಅಂತ. ಹಲ್ಲೆಲೂಯಾ, ಹಂಗೆ ಹೇಳ್ತಾರೆ, ದೇವ್ರಿಗೆ ಕಣ್ಣೇ ಇಲ್ಲ ಅಂತಾರೆ. ನಿಮ್ಗೆ ಕಣ್ಣು ಕೊಟ್ಟಿದೆ ದೇವರು. ಹಲ್ಲೆಲೂಯಾ. ಕಣ್ಣೇ ಇಲ್ಲ ಅಂತ ಹೇಳಿದ ವ್ಯಕ್ತಿಗೆ ಕಣ್ಣು ಕೊಟ್ಟಿದೆ ದೇವ್ರೆ. ಹಲ್ಲೆಲೂಯಾ. ಅದವ್ರಿಗೆ ಗೊತ್ತಿಲ್ಲ. ಇವತ್ತು ನಾವೇನೇ ಹೇಳ್ಬೇಕು ಅಂತ, ನಮ್ಗೆ ದೇವನಿಗೆ ಏನೇ ಕಷ್ಟ ಬರುತ್ತಾ, ಏನೇ ಹೋರಾಟ ಬರುತ್ತಾ, ಯಾವ್ದು ಬಂದ್ರು ದೇವರಿಗೆ ಮಹಿಮೆ ಅಂತ ಹೇಳ್ತಾ ಇರಿ. ಕಷ್ಟ ಬಂದ್ರೆ ನಿಮ್ಮನ್ನು ಹುಡುಕಿ ಬಂದು, ಕಷ್ಟ ನಿಮ್ಮನ್ನು ಹುಡುಕಿ ಏನ್ ಬರುತ್ತೋ ಅದೇ ರೀತಿ ನಿಮ್ಮನ್ನು ಸ್ತೋತ್ರ 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 ಅಂತ ಹೇಳುವಾಗ ನಿಮ್ಮನ್ನು ಅಷ್ಟೇ ದೂರವಾಗಿ ಬಿಟ್ಟದು ಓಡಿ ಹೋಗುತ್ತೆ. ನೀವು ಕಣ್ಣೆತ್ತಿ ದೇವರನ್ನು ನೋಡಬೇಕು. ನನ್ನ ಸಹಾಯ ಎಲ್ಲಿಂದ ಬರುತ್ತದೆ? ನನ್ನ ಸಹಾಯ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಪರಲೋಕ ದೇವರಿಂದ ನಮ್ಮ ಸಹಾಯ ಬರುತ್ತದೆ. ಇವತ್ತು ನಾವು ಕಷ್ಟಪಡುವಾಗ ದೇವರು ಹೇಳ್ತಾರೆ, ನನ್ನ ಹತ್ರ ಬನ್ನಿ ಅಂತ ದೇವರು ಹೇಳ್ತಾರೆ. ಆದ್ರೆ ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ? ದೇವರನ್ನು ಹುಡುಕಲ್ಲ. ಕೆಲವೊಬ್ರು ಇದ್ದಾರೆ, ಇನ್ನೊಂದು ಕ್ಯಾಟಗರಿ ಇದ್ದಾರೆ. ಹೆಂಗ್ ಗೊತ್ತಾ? ಕಷ್ಟ ಅಂತ ಬರುವಾಗ ಯೇಸು 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 ಇದ್ದಾರೆ, ಯೇಸು ಇದ್ದಾರೆ, ಯೇಸು ಅಂತ ಹುಡುಕ್ತಾರೆ. ಚೆನ್ನಾಗಿ ಯೇಸು ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿರುವಾಗ ಯೇಸುನು ಬೇಡ, ಯೇಸುನು ಬೇಡ, ಯೇಸುನು ಬೇಡ, ಏನು ಬೇಡ. ಆವಾಗ ನಾವು ಯೇಸುವನ್ನೇ ಹುಡುಕುತ್ತಾ ಇರಬೇಕು. ಆತನ ಮುಖವನ್ನೇ ನಾವು ದರ್ಶನ ಮಾಡಬೇಕು. ಆತನ ಪಾದದಲ್ಲಿ ಯಾವಾಗಲೂ ಕಾದಿರಬೇಕು. ಕಷ್ಟ ಬಂತ, ಹೋರಾಟ ಬಂತ, ಯೇಸು ಬೇಕು. ಕಷ್ಟ ನಿಮ್ಮನ್ನು ಬಿಟ್ಟು ಹೋಗ್ಬೇಕು. ಹಲ್ಲೆಲೂಯಾ.
ಮೂರನೇ ವಾಕ್ಯ ಹೌದಮ್ಮ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ. ಆತನು ನಿನ್ನ ಪಾದಗಳನ್ನು ಏನ್ ಮಾಡ್ಲಿ? ಕದಲಗೊಳಿಸದಿರಲಿ. ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಆಮೇನ್, ಹಲ್ಲೆಲೂಯಾ. ಇವತ್ತು ಕಷ್ಟ ಬಂತಪ್ಪ, ಅಯ್ಯೋ ನನ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ಒಂದು ವೇಳೆ ನೀವು ಲೈಫ್ ಅನ್ನೋ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಕಷ್ಟ ಬಂತು, ಏನಾಗುತ್ತೆ ಮುಂದೆ ಏನಾಗುತ್ತೆ, ಸಾಲ ಕೊಡಬೇಕು, ಮನೆಗೆ ರೇಷನ್ ಹಾಕ್ಬೇಕು, ಸಾಲನು ಕಟ್ಟಬೇಕು, ಈ ತರ ಪ್ರಾಬ್ಲಮ್ ಇದೆ, ಪೇಮೆಂಟ್ ಕಮ್ಮಿ ಬರ್ತಾ ಇದೆ, ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೋದು. ಆ ಟೈಮಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕಾಲು ಕದಲಿಕ್ಕೆ ನಾನು ಬಿಡುವುದಿಲ್ಲ, ನಿನ್ನ ಕೆಳಗಡೆ ಬೀಳೋದಿಕ್ಕೆ ನಾನು ಬಿಡುವುದಿಲ್ಲ, ನಿನ್ನ ಕಷ್ಟದಿಂದ ನಾನು ಕಾದಿದ್ದೇನೆ, ನಿನ್ನ ಕಷ್ಟದಿಂದ ನಾನು ಎತ್ತಿನ ನಡೆಸುವಾತನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕಷ್ಟ ಬಂದಾಗ ನಾವು ದೇವರ ಹತ್ರ ಇನ್ನ ಅಧಿಕವಾಗಿರ್ಬೇಕು. ಆಶೀರ್ವಾದ ಬಂದಾಗ ಕೂಡ ಇನ್ನ ಅಧಿಕ ದೇವರ ಹತ್ರ ನಾವಿರಬೇಕು. ಇವತ್ತು ಈ ಕಷ್ಟ ಅಂದಾಗ ದೇವರ ಹತ್ರ ಬಂದ್ಬಿಟ್ಟು ಕಷ್ಟ ಅಂದ್ರೆ ತುಂಬಾ ಜನ ನಾನು ನೋಡಿದ್ದೀನಿ. ನಮ್ಮ ಸಭೆಗಳೆಲ್ಲ ನೋಡುವಾಗ ಆಕ್ಚುಲಿ ಅವ್ರಿಗೆ ಬಂದ್ಬಿಟ್ಟು ಮಗು ಆಗಿರಲ್ಲ, ಮಗುನೇ ಇಲ್ಲ, ತುಂಬಾ ಕಷ್ಟ ಪಡ್ತಾರೆ. ತುಂಬಾ ಪಾಸ್ಟರ್ ಹತ್ರ ಬಂದು ಪ್ರಾರ್ಥನೆ ಮಾಡಿ, ಪಾಸ್ಟರ್ ನೈಟ್ ಎಲ್ಲ ಕುತ್ಕೊಂಡು ಪ್ರೇಯರ್ ಮಾಡೋರು, ನಾವೆಲ್ಲ ಅದಕ್ಕೋಸ್ಕರ ಪ್ರೇಯರ್ ಮಾಡೋರು, ಉಪವಾಸ ಹಾಕಿ ನೈಟ್ ಎಲ್ಲ ನಿದ್ದೆ ಆಗಿಟ್ಟು ಎಲ್ಲ ಪ್ರೇಯರ್ ಮಾಡೋರು. ಚರ್ಚಿಗೆ ಬರ್ತಾರೆ, ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ಒಂದು ಮಗು ಇರುತ್ತೆ. ಮಾರನೇ ವಾರ 1-2 ವಾರ ಬರ್ತಾರೆ, ನೆಕ್ಸ್ಟ್ ನೋಡಿದ್ರೆ ಆಪತ್ತೆ. ಹಂಗಿರ್ಬಾರ್ದು, ದೇವರಿಗೆ ಇದು ನೋವಾಗುವ ಒಂದು ಕಾರಣ. ಹಲ್ಲೆಲೂಯಾ. ಯಾವಾಗಲೂ ನಾವು ನೋಡಿ, ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಒಂದು ಈ ಜಾಗದಲ್ಲಿ ಇವಾಗ ಯಾವುದೋ ಒಂದು ವ್ಯಕ್ತಿ ಎಲೆಕ್ಷನ್ ನಿಲ್ತಾರೆ, ಅವರು ಮನೆ ಹುಡ್ಕೊಂಡು ಬರ್ತಾರೆ ಅಲ್ವಾ, ನಾನು ನಿಮ್ಗೆ ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಮನೆ ಹುಡುಕಿ ಬರ್ತಾರೆ. ಅವ್ರ ನಂಬಿಕೆ, ಆ ವಾಕ್ಯವನ್ನು ನಂಬಿ ನಾವೇನ್ ಮಾಡ್ತೀವಿ, ಮಾತನ್ನ ನಂಬಿ ಓಟ್ ಹಾಕ್ತೀವಿ, ಏನಕ್ಕೆ ಒಳ್ಳೇದು ಮಾಡ್ತಾರಂತ. ಆಮೇಲೆ ತಿರ್ಗಾ ಅವ್ರು ಬಂದು ನಿಮ್ಮನ್ನ ನೋಡದೆ ಏನೋ ಒಳ್ಳೇದೇ ಮಾಡಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ನೋವಾಗುತ್ತಲ್ವಾ. ಅವ್ರು ಏನೋ ಒಳ್ಳೇದ್ ಮಾಡ್ತಾರಂತ ಏನೋ ಒಂದು ಲೈಟ್ ಮಸೀದಿನೋ ಈಗ ಚರಂಡಿ ಹಸಿದಿನೋ ನೀರು ಕುಡಿಯೋ ನೀರು ಎಲ್ಲ ಮಾಡ್ಕೊಡ್ತೀನಂತ ಒಂದು ನಂಬಿಕೆಯಿಂದ ನಾವು ಓಟ್ ಹಾಕ್ತೀವಿ, ಏನೋ ಒಂದು ಇದು ಮಾಡ್ತೀವಿ. ಬಟ್ ಏನೋ ಮಾಡಿ ನಿಮ್ಗೆ ಏನ್ ಮಾಡ್ಸಿದ್ರೆ ನಿಮ್ಗೆ ನೋವಾಗುತ್ತಲ್ವಾ. ಏನಕ್ಕಂದ್ರೆ ಇಡೀ ವರ್ಷ ಪೂರ್ತಿ ಅಲ್ಲಿ ಇದ್ದು ಕಷ್ಟಪಡೋದು ಯಾರು ನೀಡ್ತಾನೆ, ನಾವು ಕಷ್ಟಪಡ್ತೀವಿ. ಆಗ ನಮ್ಗೆ ಒಂದು ಒಳ್ಳೇದಾಗಲಿಲ್ಲ ಅಂದ್ರೆ ನಾವು ಏನಾಗುತ್ತೆ, ನೋವಾಗುತ್ತೆ. ಅದೇ ರೀತಿನೇ ನಾವು ಕಷ್ಟಪಡುವಾಗ ಏಸಪ್ಪ ನಮ್ಮ ಹತ್ರ ಬರ್ತಾರೆ, ನಮ್ಮ ಹುಡುಕಿ ಬಂದು ಬಾಗಿಲು ತಟ್ತಾರೆ, ಇದೋ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆಗೆದು ನನಗೆ ಜಾಗ ಕೊಡುವುದಾದ್ರೆ ಅದನ್ನೊಳಗೆ ಬಂದು ವಾಸ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಇವತ್ತು ಯೇಸು ಸ್ವಾಮಿ ನಿಮ್ಮ ಬಾಗಿಲು ಬಂದು ಮುಂದೆ ಬಂದು ನಿಂತಿದ್ದಾರೆ. ಅದೇ ಯೇಸಪ್ಪನ ಸ್ವೀಕರಿಸಿಕೊಳ್ಳೋದಕ್ಕೆ ನಮಗೆ ಮನಸ್ಸು ಬರಲ್ಲ. ಲೋಕದ ಆಸ್ತಿ, ಲೋಕದ ಹಣಕಾಸು, ವೈಡೂರ್ಯ, ಇದನ್ನ ಕುರಿತು ನಾವು ಅನೇಕವಾಗಿ ಯೋಚನೆ ಮಾಡ್ತೀವಿ. ಆದ್ರೆ ಯೇಸುವಿಗೆ ನಾವು ಜಾಗ ಕೊಡಲ್ಲ. ಲೋಕದ ಆಸೆಗೆ ನಾವು ಜಾಗ ಕೊಡುವಂತರಾಗಿರಬಾರದು. ಹಲ್ಲೆಲೂಯಾ. ಇವತ್ತು ನಿನ್ನ ಕಾಲು ಕಲ್ಲಿಗೆ ಕದಲದಂತೆ ಯೇಸು ಏನ್ ಮಾಡ್ತಾರೆ, ನಿಮ್ಮನ್ನು ಕಾಪಾಡಿ ನಡೆಸುತ್ತಾನೆ. ಹಲ್ಲೆಲೂಯಾ. 5ನೇ ವಚನವನ್ನು ಓದಮ್ಮ. ನಿನ್ನನ್ನು ಕಾಯುವನು ಯಾರು? ಈ MLA ಇಲ್ಲ, ಪೊಲೀಸರಿಲ್ಲ. ಬೇಕಾದ್ರೆ ಪೊಲೀಸರಿಗೆ ಕಾಯ್ಬೋದಷ್ಟೇ. ಏನೋ ಒಂದು ಎಮರ್ಜೆನ್ಸಿ ಯಾರೋ ಬಂದು ಇವಾಗ 5 ಜನ ಸುತ್ತಾಕೊಂಡ್ಬಿಟ್ಟಂದ್ರೆ ಎಲ್ಲ ಆದ್ಮೇಲೆ ನಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಆದ್ಮೇಲೆ ಪೊಲೀಸ್ ಬರ್ತಾರೆ. ಆದ್ರೆ ಯೇಸು ಸ್ವಾಮಿ ಹಂಗಿಲ್ಲ, ಯಾವಾಗಲೂ ನಿಮ್ಮನ್ನು ಕಾಯುವಾತನಾಗಿಯೇ ಇರ್ತಾರೆ. ಹಲ್ಲೆಲೂಯಾ. ಒಂದು ಸಾಕ್ಷಿ ನೀವು ಅದರಲ್ಲಿ ಹೇಳಿ ನಾನು ಬೇಗ ವಾಕ್ಯವನ್ನು ಮುಗಿಸ್ತೀನಿ. ನಿಜವಾಗಿ ನಡೆದ ಒಂದು ಘಟನೆ, ತುಂಬಾ ಫೇಮಸ್ ಆದ ಬ್ಯಾಂಗ್ಳೂರಲ್ಲಿ, ಫೇಮಸ್ ಆದ ಕರ್ನಾಟಕ ರಾಜ್ಯದಲ್ಲಿ ಫೇಮಸ್ ಆದ ಒಂದು ದೇವ ಸೇವಕರು ಇದ್ದಾರೆ. ಅವ್ರು ಬಂದ್ಬಿಟ್ಟು ಸ್ವಲ್ಪ ವರ್ಷ ಮುಂಚೆ ಅಂದ್ರೆ ಒಂದು 2 years 2 ವರ್ಷ ಮುಂದೆ ಅವ್ರು ಬಂದ್ಬಿಟ್ಟು ಏನಾಯ್ತಂದ್ರೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಸಭೆಯಲ್ಲಿ ನಿಂತ್ಕೊಂಡು ವರ್ಷಿಪ್ ನಡೆಸ್ತಾ ಇದ್ದಾರೆ, ಈ ತರ ವಿಶ್ವಾಸಿಗೆಲ್ಲ ಕೂತಿದ್ದಾರೆ, ದೇವರ ಸಂದೇಶ ಕೊಡ್ತಾ ಇದ್ದಾರೆ. ಇದಕ್ಕಿದ್ದಂಗೆ ಅವ್ರಿಗೆ ಏನಾಯ್ತಂದ್ರೆ ಸ್ವೆಟ್ಟಿಂಗ್ ಆಯ್ತು, ಫುಲ್ಲು ಬೇವರು ಸುರಿತಾನೆ ಇದೆ, ಏನಾಗ್ತಿದೆ ಅಂತ ಗೊತ್ತಿಲ್ಲ, ಫುಲ್ ಟಯರ್ಡ್ನೆಸ್, ಕಣ್ಣೆಲ್ಲ ಒಂಥರ ಇದಾಗ್ತಾ ಇದೆ. ಸರಿ ಏನೋ ಆಗ್ತಾ ಇದೆ ಅಂತ ಏನ್ ಮಾಡಿದ್ರು ಅವರು, ಸರಿ ಇದೇ ಸ್ವಲ್ಪ ನೋವಾಗೋ ತರ ಇದೆ ಅಂತ ಏನ್ ಮಾಡಿದ್ರು, ತಕ್ಷಣ ಹಾಸ್ಪಿಟಲ್ಗೆ ಹೋದ್ರು. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಚೆಕ್ ಮಾಡುವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತೆ ಬ್ರೆತ್ ಸ್ಟಾಪ್ ಆಗೋದು, ಬ್ರೆತ್ ಎಳಿತೀವಲ್ಲ ಅದು ಸ್ಟಾಪ್ ಆಗ್ತಾ ಇರೋದು ಅವ್ರಿಗೆ ಗೊತ್ತಾಗ್ತಿದೆ ಅಂತೆ. ಆದ್ರೆ ಸಾಯುವ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು ಪಾಸ್ಟರ್. ಅವಾಗ ಏನಾಯ್ತಂದ್ರೆ
ಅವ್ರು ಗೊತ್ತಾಯ್ತು ನಾನು ಈ ತರ ಇವಾಗ ಸಾಯ್ತೀನಿ ಅಂತ. ಲಾಸ್ಟ್ ಆಗಿ ಸರ್ವಿಸ್ ಮುಗಿಯೋಷ್ಟೊತ್ತಿಗೆ ಲಾಸ್ಟ್ ಆಗಿ ಎಲ್ಲಾ ವಿಶ್ವಾಸಿಗೆ ನೋಡಿ ಪ್ರಾರ್ಥನೆ ಮಾಡ್ಬಿಟ್ಟು ಯಾರಿಗೂ ಹೇಳಿಲ್ಲ, ಮಕ್ಳಿಗೂ ಯಾರಿಗೂ ಹೇಳಿಲ್ಲ, ಹಾಗೆ ಹತ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡೋದಂತೆ, ಸಭೆಯಿಂದ ಎಲ್ಲ ವಿಶ್ವಾಸಿಗೆಲ್ಲ ನೋಡ್ಬಿಟ್ಟು ಪ್ರೇಯರ್ ಮುಗಿಸ್ಬಿಟ್ಟು ಆರಾಧನೆ ಮುಗಿಸ್ಬಿಟ್ಟು ಅವ್ರು ಹೋದ್ರಂತೆ. ಹೋಗೋ ದಾರಿಯಲ್ಲಿ ತುಂಬಾ ಪೇನ್ ಆಯ್ತು. ತಕ್ಷಣ ಏನ್ ಮಾಡಿದ್ರಂತೆ, ಕಾರ್ನ ನಡೆಸ್ಬಿಟ್ಟು ಓಡಿದ್ರಂತೆ. ಓಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗುತ್ತೆ ಅಲ್ವಾ? ಸೊ ಅವ್ರು ಏನ್ ಮಾಡಿದ್ರೆ ಓಡದಂತೆ ಮಣಿಪಾಲ್ ಹಾಸ್ಪಿಟಲ್, ಇಂದಿರಾನಗರ್ ಹತ್ರ ಮಣಿಪಾಲ್ ಹಾಸ್ಪಿಟಲ್ ಇದೆ, ಆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅವ್ರು ಹೋಗಿ ಚೆಕ್ ಮಾಡುವಾಗ ಹತ್ರ ಹೋಗ್ತಾ ಹೋಗ್ತಾ ಫುಲ್ಲು ಕಣ್ಣಲ್ಲಿ ಏನು ಕಾಣಿಸ್ತಿಲ್ಲ, ಒಂಥರ ಆಗ್ತದೆ. ನಿಜವಾದ ನಡೆದ ಘಟನೆ, ಕಣ್ಣೆಲ್ಲ ಒಂಥರ ಆಗ್ತದೆ, ಏನು ಕಾಣಿಸ್ತಾನೆ ಇಲ್ಲ ಅವ್ರಿಗೆ. ಸರಿ ಏನಾಗ್ತದೆ ಅಂತ ಹೊರಗಡೆ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಕ್ಕೆ ಡಾಕ್ಟರ್ ಹತ್ರ ಹೋಗಿ ಮಲ್ಕೊಳ್ಳಿ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಅವ್ರನ್ನ ಮಲಗಿಸಿದ್ರಂತೆ. ಸ್ಕ್ಯಾನಿಂಗ್ ಮಾಡಿ ಆ ರಿಪೋರ್ಟ್ ಅಲ್ಲಿ ತೆಗೆದು ನೋಡಿದ್ರೆ ಅವರ ಹಾರ್ಟ್ ಫುಲ್ಲು ಬ್ಲಡ್ ಕ್ಲಾಟ್ ಆಗಿದೆ. ಹಾರ್ಟ್ ಸ್ಟಾಪ್ ಆಗಿ 10 ನಿಮಿಷ ಆಗಿದೆ. ಹಲ್ಲೆಲೂಯಾ. ಹಾರ್ಟ್ ಪಂಪಿಂಗ್ ಸ್ಟಾಪ್ ಆಗಿ 10 ನಿಮಿಷ ಆಗಿದೆ. ಇವತ್ತು ನಮ್ಗೆಲ್ಲ ಹಾರ್ಟ್ ಸ್ಟಾಪ್ ಆದ್ರೆ ಅಷ್ಟೇ ಮುಗೀತು ಕೆಲಸ ಅಲ್ವಾ? ಆದ್ರೆ ಅವರ ಹೃದಯ ಸ್ಟಾಪ್ ಆಗಿ 10 ನಿಮಿಷ ಆಗಿದೆ. ಅವ್ರು ಒಂದೇ ಒಂದು ಹೇಳಿದ್ರಂತೆ, ಇಟ್ಸ್ ಅ ಮಿರಾಕಲ್. ಇದು ಅದ್ಭುತ. ಒಂದು ವ್ಯಕ್ತಿಗೆ ಹಾರ್ಟ್ ಸ್ಟಾಪ್ ಆದ್ಮೇಲೆ ನೆಕ್ಸ್ಟ್ ಡೇ ಅವ್ರು ಫುಲ್ ಅಷ್ಟೇ ಡೆಡ್ ಬಾಡಿ. ಆದ್ರೆ ಹಾರ್ಟ್ ಸ್ಟಾಪ್ ಆಗಿ ಕೂಡ ನೀವು ಓಡಿ ಬಂದು ಇಲ್ಲಿ ಇನ್ನ ನೀವು ಮಾತಾಡ್ತಾ ಇದ್ರೆ ನೀವು ಪ್ರಾರ್ಥನೆ ಮಾಡುವ ದೇವರು ಜೀವಂತವಾದ ದೇವರು. ಇವತ್ತು ಅವರು ಇನ್ನೊಂದು ಸಭೆಯನ್ನು ಕಟ್ಟಿ, ಅದೇ ಕಮನಲ್ಲಿ ಇನ್ನೊಂದು ಸಭೆಯನ್ನು ಕಟ್ಟಿ ಜೀವಂತವಾಗಿದ್ದಾರೆ, ಇನ್ನ ಸ್ಟ್ರಾಂಗ್ ಆಗಿದ್ದಾರೆ, ಇನ್ನ ಸ್ಟ್ರಾಂಗ್ ಆಗಿ ದೇವರ ಸೇವೆ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಸುರಕ್ಷಿತವಾಗಿ ಇರ್ತಾರೆ. ನಿಮ್ಮ ಕಾಲು ಕಲ್ಲಿಗೆ ಕದಲದಂತೆ ನಿಮ್ಮನ್ನು ಕಾಪಾಡೋದು ಯೇಸು ಮಾತ್ರ. ಡಾಕ್ಟರ್ಗಳು ಒಂದು ವೇಳೆ ಹೇಳ್ಬೋದು, ಓ ಇದು ಅಷ್ಟೇ, ಇದು ವೇಸ್ಟ್ ಕೇಸ್, ಇದು ಬದುಕಲ್ಲ, ಇದು ಆಗಲ್ಲ ಅಂತ ಕೈ ಬಿಡ್ಬೋದು. ಸತ್ತೋಗಿರೋ ಏನವನ್ನು ಎಬ್ಬಿಸಿದ್ರು ಯೇಸು ಮಾತ್ರವೇ. ಹಲ್ಲೆಲೂಯಾ. ಡಾಕ್ಟರ್ ಹೇಳ್ಬೋದು ಅಷ್ಟೇ, ಬಾಡಿ ಸತ್ತೋಯ್ತು, ಏನು ಇಲ್ಲ, ವೇಸ್ಟ್ ಇದು ಅಂತ ಹೇಳ್ಬೋದು. ಆ ವೇಸ್ಟ್ ಆಗಿ ಇದನ್ನ ಯೂಸ್ಫುಲ್ ಆಗಿ ಮಾಡ್ಲಿಕ್ಕೆ ದೇವರು ಜೀವಂತವಾದ ಯೇಸು ಸ್ವಾಮಿ, ಆ ಸಂದೇಶವನ್ನು ನಾವೆಲ್ಲರಿಗೂ ಸಾರಬೇಕು. ಅದೇ ನಮ್ಮ ಕೆಲಸ, ಅದೇ ನಮ್ಮ ಗುರಿಯಾಗಿರಬೇಕು. ಹಲ್ಲೆಲೂಯಾ. ಹಾಗೆ ನಾವು 6ನೇ ವಚನ ಓದೋಣ. ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಆಮೆನ್. ಏನ್ ಹೇಳಿದ ಅರ್ಥ ಏನ್ ಗೊತ್ತಾ? ಕತ್ತಲೆಯಾದ ಒಂದು ಸ್ಥಿತಿ ಬರುತ್ತೆ ನಮ್ಮ ಲೈಫಲ್ಲಿ. ಎಲ್ಲರೂ ಕೈ ಬಿಟ್ಬಿಟ್ರು. ಒಂದು ಎಲ್ಲ ಹೇಳ್ತಾರೆ ಬ್ಯಾಡ್ ಟೈಮ್ ಅಂತ ಹೇಳ್ತಾರೆ ಅಲ್ವಾ? ಬ್ಯಾಡ್ ಟೈಮ್, ಕೆಟ್ಟ ಟೈಮ್ ಅಂತ ಹೇಳ್ತಾರೆ. ಅಂತ ಟೈಮ್ ಅನ್ನೇ ಇದು ಸೂಚಿಸ್ತಾ ಇದೆ. ಆ ತರ ಟೈಮ್ ಬಂದಾಗ ಕೂಡ ಈ ಸಮಯ ಹೇಳ್ತಾರೆ, ನಾನು ನಿನ್ ಜೊತೆ ಇದ್ದೀನಿ, ನಾನು ನಿನ್ ಜೊತೆ ಇದ್ದೀನಿ, ನಿನಗಾಗಿ ನಾನಿದ್ದೀನಿ, ನೀನ್ ಕಣ್ಣೀರು ಸುರಿಸ್ಬೇಡ, ನಾನು ನಿನಗಾಗಿದ್ದೀನಿ ಅಂತ ಯೇಸು ಸ್ವಾಮಿ ವಾಗ್ದಾನ ಕೊಡ್ತಾ ಇದ್ದಾರೆ. ಕತ್ತಲೆಯಾದ ಸ್ಥಿತಿ, ಓ ಬರುಡಾದ ಸ್ಥಿತಿ, ಓ ಇನ್ ಮುಂದೆ ನನ್ನ ಯಾವ ರೀತಿ ಫ್ಯಾಮಿಲಿ ನಡೆಸೋದು, ಯಾವ ರೀತಿ ನನ್ನ ಮಕ್ಕಳನ್ನು ಸಾಕುವುದು, ಯಾವ ರೀತಿ ನನ್ನ ಕುಟುಂಬವನ್ನು ಕಟ್ಟುವುದು, ಯಾವ ರೀತಿ ಮನೆ ಕಟ್ಟುವುದು ಎಂಬುದಾಗಿ ಒಂದು ಯೋಚನೆ ಇರುವಾಗ ಆ ಟೈಮ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ಮಕ್ಕಳೇ, ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾನು ನಿನಗಾಗಿದ್ದೀನಿ, ನಿನ್ ಜೊತೆಗೆ ಇದ್ದೀನಿ. ಹಲ್ಲೆಲೂಯಾ. ನಿನ್ ಜೊತೆ ನಾನಿದ್ದೀನಿ, ನೀನ್ ಚಿಂತೆ ಮಾಡಬೇಡ. ನಿನ್ನ ಕಣ್ಣೀರನ್ನು ಒರೆಸಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ, ಅದು ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಲೋಕದ ಜನರು ಹೇಳ್ತಾರೆ, ಒಂದು ವೇಳೆ ಅಯ್ಯೋ ನಾನು ಇದ್ದೀನಮ್ಮ, ನೀನ್ ಕಷ್ಟ ಪಡ್ತಾ ಇದ್ದೀನಿ, ನಾನು ಬರ್ತೀನಿ ಅಂತ ಹೇಳೋ ವ್ಯಕ್ತಿಗೇನೆ ಗ್ಯಾರಂಟಿ ಇಲ್ಲ. ನಾನೇನು ಸಹಾಯ ಮಾಡ್ತೀನಿ ಅಂತ ಹೇಳೋ ವ್ಯಕ್ತಿಗೇನೆ ಗ್ಯಾರಂಟಿ ಇಲ್ಲ. ಆ ವ್ಯಕ್ತಿಯನ್ನು ಸೃಷ್ಟಿ ಮಾಡೋ ಯೇಸುವಿಗೆ ಗ್ಯಾರಂಟಿ ಉಂಟು. ಆತನು ಕೊಟ್ಟ ಈ ವಾಕ್ಯಗೆ ಯಾವಾಗಲೂ ಗ್ಯಾರಂಟಿ ಉಂಟು. ನಿನ್ನ ಪ್ರಾಣವನ್ನು ಕಾಯುವವನು, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಆಮೆನ್. ಹಲ್ಲೆಲೂಯಾ. ಪ್ರಾಣವನ್ನು ಕಾಯುವನು. ಯಾವಾಗ ಗೊತ್ತಾ ನಿನ್ನ ಪ್ರಾಣವನ್ನು ಕಾಯ್ತಾರೆ? ಮೊದಲನೇ ಅದಕ್ಕೆ ಆನ್ಸರ್ ಮೊದಲನೇ ವಾಕ್ಯದಲ್ಲಿ ಇದೆ ನೋಡಿ.
ನಾನು ಕಣ್ಣೆತ್ತಿ ಪರ್ವತಗಳ ಕಡೆ. ಯೇಸು ಸ್ವಾಮಿಯನ್ನು ಯಾವಾಗಲೂ ಯಾರು ನೋಡ್ತಾ ಇದ್ದಾರೋ ಅವರ ಪ್ರಾಣವನ್ನು ಯಾರು ಕಾಪಾಡ್ತಾರೆ? ಯೇಸು ಕಾಪಾಡ್ತಾರೆ. ಹಲ್ಲೆಲೂಯಾ. ನೀವು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವಾಗ ನಿನ್ನ ಪ್ರಾಣವನ್ನು, ನಿನ್ನ ಅಪಾಯದ ಸ್ಥಿತಿಯನ್ನು, ನಿನ್ನ ಕಠಿಣವಾದ ಸ್ಥಿತಿಯನ್ನು, ನಿನ್ನ ಬರುಡಾದ ಜೀವಿತವನ್ನು, ಕತ್ತಲೆ ತುಂಬಿದ ಜೀವಿತವನ್ನು ಬದಲಾಯಿಸಕ್ಕೆ ಯೇಸುವಿನ ಮಾತ್ರ ಸಾಧ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಕತ್ತಲೆಯಾಗಿರಬಹುದು ನಿಮ್ಮ ಜೀವಿತ. ಅಯ್ಯೋ, ನನ್ನ ಎಷ್ಟು ಪ್ರೀತಿಯಾಗಿ ನನ್ನೊಟ್ಟಿಗೆ ಇದ್ದ ವ್ಯಕ್ತಿ ಇವತ್ತು ತೀರೋದ್ರಲ್ಲ. ಇವತ್ತು ನನ್ನೊಟ್ಟಿಗೆ ಅವ್ರು ಇಲ್ವಲ್ಲ. ನನ್ನೊಟ್ಟಿಗೆ ಇದ್ದ ನನ್ನ ಸಂಬಂಧವರು ಇವತ್ತು ನನ್ನ ಕೈ ಬಿಟ್ಬಿಟ್ಟು ಯಾರು ಇಲ್ಲ ಅಂತ ಒಂದು ವೇಳೆ ಇರ್ಬೋದು. ನನ್ಗೆ ಸಹಾಯ ಮಾಡಕ್ಕೆ ನನ್ನ ಗಂಡ ಇಲ್ವಲ್ಲ, ನನ್ನ ಹೆಂಡತಿ ಇಲ್ವಲ್ಲ, ಅಯ್ಯೋ ನನ್ನ ಯಜಮಾನ ಇಲ್ವಲ್ಲ, ನನ್ನ ಮಕ್ಕಳು ಇಲ್ವಲ್ಲ, ಯಾರು ಇಲ್ವಲ್ಲ, ನನ್ನ ತಾಯಿ ಇಲ್ವಲ್ಲ, ನನ್ನ ತಂದೆ ಇಲ್ವಲ್ಲ ಅಂತ ಯೋಚನೆ ಮಾಡುವುದು. ನಿನಗೆ ತಾಯಿಯಾಗಿ ಯೇಸು ಇದ್ದಾರೆ, ನಿನಗೆ ತಂದೆಯಾಗಿ ಯೇಸು ಇದ್ದಾರೆ, ನಿನಗೆ ಸ್ನೇಹಿತನಾಗಿ ಯೇಸು ಇದ್ದಾರೆ, ನಿನಗೆ ನೆಂಟರಾಗಿ ಯೇಸು ಇದ್ದಾರೆ, ನಿನಗೆ ಎಲ್ಲದಕ್ಕೂ ಎಲ್ಲವಾಗಿ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ತುಂಬಾ ದೊಡ್ಡವರು. ಆತನ ಪ್ರೀತಿ ಶಾಶ್ವತವಾದ, ಲೋಕದಲ್ಲಿ ಯಾರು ಕೊಡ್ಲಿಕ್ಕಾಗದೇ ಇರುವ ಪ್ರೀತಿ ದೇವರು ನಿಮಗೆ ಕೊಟ್ಟರು. ತನ್ನ ಒಬ್ಬನೇ ಕುಮಾರನು ನೀವು ಮಾಡಿದ ತಪ್ಪಿಗೋಸ್ಕರ, ನಾನು ಮಾಡಿದ ತಪ್ಪಿಗೋಸ್ಕರ ತನ್ನ ಪ್ರಾಣವನ್ನೇ ಮಾಡಿದ್ರು, ಬಲಿಯಾಗಿ. ಆ ಯೇಸುವನ್ನೇ ನಾವು ಆರಾಧನೆ ಮಾಡ್ತಾರೆ. ಆ ಪ್ರೀತಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ಇವತ್ತು ನನಗೆ ಒಂದು ಬಾಟಲ್ ರಕ್ತ ಬೇಕಂದ್ರೆ ಯಾರು ಕೊಡಕ್ಕಾಗಲ್ಲ. ಮುಂದೆ ಯೋಚನೆ ಮಾಡ್ತಾರೆ, ರಕ್ತ ಕೊಡಕ್ಕೆ ಅಷ್ಟು ಯೋಚನೆ ಮಾಡ್ತಾರೆ ಅಂದ್ರೆ ಜೀವವನ್ನೇ ಕೊಟ್ಟಿರುವ ಯೇಸು ಸ್ವಾಮಿಯ ಪ್ರೀತಿನ ಯೋಚನೆ ಮಾಡಿ ಎಷ್ಟು ದೊಡ್ಡದು. ಹಲ್ಲೆಲೂಯಾ. ಆತನ ಪ್ರೀತಿ ತುಂಬಾ ದೊಡ್ಡದು. ನಿಮ್ಮ ಕಷ್ಟದ ಕಾಲದಲ್ಲಿ ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವಾಗ ನಿಮ್ಮ ಸಹಾಯ ಯೆಹೋವನಿಂದ ಬರುತ್ತದೆ. ನಿಮ್ಮ ಸಹಾಯ ಯೆಹೋವನಿಂದ ಬರುತ್ತದೆ. ಆತನೊಬ್ಬನೇ ಶಾಶ್ವತವಾಗಿ ಜೊತೆ ಇರುವಾಗ ಒಂದು ವೇಳೆ ತಾಯಿ ನಮ್ಮನ್ನು ಕೈ ಬಿಟ್ಟು ಹೋಗಬಹುದು. ಎಲ್ಲರೂ ಕೈ ಬಿಟ್ಟು ಹೋದ್ರು ಕೂಡ ಯೇಸು ಸ್ವಾಮಿ ಹೋಗುವುದಿಲ್ಲ. ಯೇಸು ಸ್ವಾಮಿ ಆತನ ಸೇವೆಯಲ್ಲಿ ಹೋಗ್ತಾ ಇದ್ದಾಗ ಒಂದು ಕುರುಡನು, ದಾವೀದನ ಕುಮಾರನೇ ನನ್ನ ಮೇಲೆ ಕರುಣೆ ತೋರಿಸುವುದಾಗಿ ಆತನ ಕೂಗುವಾಗ ದೇವರು ಏನ್ ಮಾಡಿದ್ರು, ಆತನ ಸ್ವಂತದವರು ತಂದೆ ತಾಯಿ ಎಲ್ಲ ಆತನ ಊರಿಂದ ಬಿಟ್ಟು ಆಚೆ ಹಾಕಿದ್ರು. ಯಾಕೆ? ಅವ್ರಿಗೆ ಕಣ್ ಕಾಣಿಸಲ್ಲ, ಆತನ ಬಳಿ ದುಡ್ಡಿಲ್ಲ, ಆತನ ಬಳಿ ಸೌಂದರ್ಯವಿಲ್ಲ, ಆತನ ಬಳಿ ಏನು ಇಲ್ಲ ಎಂಬುದಾಗಿ ದೂರ ತಳ್ಳಿದಾಗ ಆತನು ಕಣ್ಣೆತ್ತಿ ಪರ್ವತಗಳ ಕಡೆ ಯೇಸುವನ್ನು ನೋಡಿ ದಾವೀದನ ಕುಮಾರನೇ ಎಂದು ಕರೆದಾಗ ಆತನ ಶಬ್ದ ಆತನ ಯೇಸು ಕಿವಿಯಲ್ಲಿ ಬಿತ್ತು. ಯೇಸು ಸ್ವಾಮಿ ತಕ್ಷಣ ಬಂದು ಆತನ ಕಣ್ಣನ್ನು ಮುಟ್ಟಿ ಸುಖವನ್ನು ಕೊಟ್ಟರು. ಹಲ್ಲೆಲೂಯಾ. ಇವತ್ತು ನಾವು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವಂತಾಗಿರಬೇಕು. ಲೋಕವನ್ನು ನೋಡಬೇಕು, ಯಾರು ನೋಡಬೇಕು, ಯೇಸುವನ್ನು ಮಾತ್ರ. ಯೇಸು ನಿಮಗೆ ಸಹಾಯ ಮಾಡಲಿಕ್ಕೆ ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುತ್ತೆ. ಯೇಸುವಿನ ನಾಮದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ದೇವರ ಒಂದು ಸೇವಕನಾಗಿ ಇವತ್ತು ನಾನು ಇಲ್ಲಿ ನಿಂತು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ದುಃಖಗಳು ಸಂತೋಷವಾಗಿ ಬದಲಾಗುತ್ತದೆ. ಹಲ್ಲೆಲೂಯಾ. ಕಷ್ಟಪಟ್ಟು ಒರೆ ನೀವೆಲ್ಲ ನನ್ನ ಬಳಿ ಕಷ್ಟ ಅಂತ ನೀವು ಒಂದು ಮನೆ ಹೋಗಿ ಬಾಗಿಲು ತಟ್ಟಿದ್ರೆ, ಅಯ್ಯೋ ಯಾರಪ್ಪ ನೀನು ಯಾವಾಗ ಹಿಂಗೆ ಬರ್ತೆ ಅಂತ ನಿಮ್ಮನ್ನು ಅವಮಾನಪಡಿಸಿ ಒಂದು ವೇಳೆ ಕಳಿಸಿರಬಹುದು, ಒಂದು ವೇಳೆ ನಿಮಗೆ ನೋವು ಮಾಡಿರಬಹುದು. ಯೇಸು ಆ ರೀತಿ ಮಾಡಲ್ಲ ರೀ. ಯೇಸು ಆ ರೀತಿ ಮಾಡಲ್ಲ. ನಿಮಗಾಗಿ ಜೀವವನ್ನೇ ಕೊಟ್ಟಿದ್ದಾರಂದ್ರೆ ನಿಮಗಾಗಿ ಇನ್ನ ಏನೆಲ್ಲ ಅವ್ರು ಮಾಡಕ್ಕೆ ರೆಡಿಯಾಗಿದ್ದಾರೆ. ಲೋಕವನ್ನು ಸೃಷ್ಟಿ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಈ ಕರ್ನಾಟಕ ರಾಜ್ಯವನ್ನು ದೇವರು ಇವತ್ತು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನೀವು ಕೇಳಿದಲ್ಲ, ಈ ಸ್ವಾಮಿ ಕೊಟ್ಟಿದ್ದಾರೆ. ಇವಾಗ ದೇವರಿಗಾಗಿ ನೀವು ಮಾಡಬೇಕಾಗಿರೋ ಒಂದು ಕೆಲಸ ಇದೆ, ಒಂದು ಪೆಂಡಿಂಗ್ ಇದೆ. ನೀವು ಕೇಳಿದ ಆಶೀರ್ವಾದ ದೇವರು ಕೊಟ್ಟಿದ್ದಾರೆ. ಒಳ್ಳೆ ಜೀವನ, ಒಳ್ಳೆ ಜೀವ, ಆರೋಗ್ಯವಾದ ಒಂದು ದೇಹ, ಒಂದು ಒಳ್ಳೆ ಸಂತೋಷವಾದ ಒಂದು ಕುಟುಂಬ, ಒಳ್ಳೆ ಆಹಾರ, ಒಳ್ಳೆ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ಒಳ್ಳೆ ಮನೆ ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ ದೇವರು. ಅದೇ ದೇವರು ನಿಮ್ಮ ಹತ್ರ ಒಂದು ಕಾರ್ಯವನ್ನು ಬಯಸ್ತಾ ಇದ್ರೆ ಅದು ನೀವು ಪೆಂಡಿಂಗ್ ಆಗಿ ಇಟ್ಟಿದ್ದೀರಾ. ದೇವರಿಗೆ ಅದು ಕೊಡದೆ, ಅದು ಮಾಡದೆ ಪೆಂಡಿಂಗ್ ಆಗಿ ಇವತ್ತು ನಾವೆಲ್ಲ ಇಟ್ಟಿದ್ದೇವೆ. ಏನು ಗೊತ್ತಾ? ಸುವಾರ್ತೆ ಸಾರು.
ಈ ಕರ್ನಾಟಕ ರಾಜ್ಯವನ್ನು ಯೇಸು ಸ್ವಾಮಿ ನಿಮ್ಮ ಒಬ್ಬೊಬ್ಬರ ಕೈಯಲ್ಲಿ ಕೊಟ್ಟಿದ್ದಾರೆ. ಈ ಸೀಕಲ್ ಜಾಗವನ್ನು ದೇವರು ನಿಮ್ಮ ಒಬ್ಬೊಬ್ಬರ ಕೈಯಲ್ಲಿ ಕೊಟ್ಟಿದ್ದಾರೆ. ಓ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಈ ಸೀಕಲ್ ಅನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ಹಸ್ತದಲ್ಲಿ ಕೊಟ್ಟಿದ್ದಾರೆ. ಯೌವನಸ್ಥರು, ನೀವು ಸುವಾರ್ತೆ ಸಾರೋದಕ್ಕೆ ನೀವು ಪ್ರಾರಂಭಿಸಬೇಕು. ಇದೇ ನೀವು ದೇವರಿಗೆ ಕೊಡುವ ಒಂದು ದೊಡ್ಡ ಒಂದು ಬಹುಮಾನ, ದೇವರಿಗೆ ಕೊಡುವ ದೊಡ್ಡ ಒಂದು ಗಿಫ್ಟ್ ಇದೆ. ಸುವಾರ್ತೆ ಸಾರುವಂತಹ ಈ ಗುಣವನ್ನು ದೇವರ ಕೇಳಬೇಕು. ಇದೇ ಒಂದು ದೊಡ್ಡ ಆಶೀರ್ವಾದ. ನಾವೆಲ್ಲರೂ ನಾವು ಕಣ್ಣು ಮುಚ್ಚಿ ಆತ್ಮಿಸೋಣ. ದೇವರೇ, ನನಗೋಸ್ಕರ ಮಾಡಿದ ಎಲ್ಲ ಕಾರ್ಯಕ್ಕಾಗಿ ಸ್ತೋತ್ರ. ನನ್ನ ಲೈಫಲ್ಲಿ ಕೊಟ್ಟಿದ್ದ ಎಲ್ಲ ಆಶೀರ್ವಾದಕ್ಕಾಗಿ ಸ್ತೋತ್ರ. ಈ ಕರ್ನಾಟಕ ರಾಜ್ಯವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದೀಯಾ ದೇವರೇ, ಅದು ನಿಮಗಾಗಿ ಬದಲಾಯಿಸಬೇಕು. ಈ ಕರ್ನಾಟಕ ಯೇಸುವಿನ ಒಂದು ರಾಜ್ಯವಾಗಿ ಬದಲಾಗಬೇಕು. ದೇವರೇ, ನೀನೇ ನಮ್ಮನ್ನು ನಡೆಸು. ಒಬ್ಬೊಬ್ಬರಲ್ಲಿ ನಾವು ಜೀವನ ಉಂಟಾಗಲು, ಇಲ್ಲಿರುವ ಒಬ್ಬೊಬ್ಬರಲ್ಲಿ ನಾವು ಜೀವನ ಉಂಟಾಗಲು ನೀನೇ ನಡೆಸು, ಬೆಲೆಪಡಿಸು. ಯೇಸುವಿನ ನಾಮದಲ್ಲಿ ತಂದೆ, Hallelujah. Hallelujah. Hallelujah.